ಕೇಳ್ತಾ ಇದ್ದೀರಾ ಭಕ್ತಿ ಸ್ಟುಡಿಯೋ ರೇಡಿಯೋ ಸಿಟಿ 91.1 ಅಲ್ಲಿ ಆರ್ಜೆ ನಿಖಿತಾ ಜೊತೆ. ಅಂತ ಹೇಳಿದಾಗ ಒಂದು ನಮ್ಮ ಮನಸ್ಸಿಗೆ ಪ್ರಫುಲ್ಲತೆಯನ್ನ, ಒಂದು ರೀತಿಯಲ್ಲಿ ಹೊಸತನವನ್ನ ಭಾವಿಸುವ ಹಾಗೆ ಮಾಡುವಂತಹ ಶಕ್ತಿ ಈ ಹೂವುಗಳಿಗಿದೆ. ಇನ್ನು ವೇದಗಳಲ್ಲೆಲ್ಲ ಇದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಹೋದಾಗ ಒಂದೊಂದು ವೇದದಲ್ಲೂ ಕೂಡ ಹೂವಿನ ಬಗ್ಗೆ ಬೇರೆ ಬೇರೆ ರೀತಿಯಾಗಿ ವರ್ಣಿಸಿದ್ದಾರೆ. ಅತ್ಯಂತ ಹಳಿದಾಗಿರುವಂತಹ ಅಥವಾ ಮೊಟ್ಟ ಮೊದಲನೆಯ ವೇದ ಅಂತ ಹೇಳಿದ್ರೆ ಋಗ್ವೇದ. ಋಗ್ವೇದದಲ್ಲಿ ಅವರು ಹೇಳ್ತಾರೆ ಪ್ರಕೃತಿಯ ಒಂದು ಮಾಸ್ಟರ್ ಪೀಸ್ ಈ ಹೂವು ಅಂತ ಹೇಳಿ. ಅಷ್ಟು ಸುಂದರವಾಗಿರುವಂಥದ್ದು ಈ ಹೂವಿಗೆ. ಅದರ ಪರಿಮಳದಿಂದ ನಮ್ಮನ್ನ ಮೋಡಿ ಮಾಡುವಂತಹ ಒಂದು ವಿಶೇಷ ಗುಣವಿದೆ ಅಂತ ಹೇಳಿ ಹೇಳ್ತಾರೆ. ಇದು ದೈವತ್ವವನ್ನ, ಹೊಸತನವನ್ನ, ಈ ಎಲ್ಲದರ ಎಸೆನ್ಸ್, ಸಾರವನ್ನ ಹಿಡಿದಿಟ್ಟುಕೊಳ್ಳುವಂತಹ ಶಕ್ತಿ ಈ ಹೂವುಗಳಿಗಿದೆ ಅಂತ ಹೇಳಿ. ಇನ್ನು ಸಾಮವೇದದಲ್ಲಿ ಹೇಳ್ತಾರೆ ಹೂಗಳು ಸಾಂಕೇತಿಕ ಭಾಷೆ ಅಂತ ಹೇಳಿ. ಸಾಮವೇದದಲ್ಲೇ ಸಂಗೀತ, ನೃತ್ಯ ಇವೆಲ್ಲವೂ ಕೂಡ ಇರೋದು ಅಲ್ವಾ. ಪ್ರತಿಯೊಂದು ಹೂವು ಪದಗಳನ್ನು ಮೀರಿದಂತಹ ಒಂದು ಸಾಂಕೇತಿಕ ಭಾಷೆ ಅನ್ನೋದನ್ನ ಸಾಮವೇದದಲ್ಲಿ ಹೇಳ್ತಾರಂತೆ. ಮತ್ತೆ ಸಾಮವೇದದಲ್ಲಿ ಈ ಹೂಗಳು ಕೇವಲ ಅಲಂಕಾರಕ್ಕೋಸ್ಕರ ಬಳಸುವಂಥದ್ದಲ್ಲ, ಅವು ಉನ್ನತ ಮಟ್ಟದ ಪ್ರಜ್ಞೆಗೆ ತೆರೆದುಕೊಳ್ಳುವಂತಹ ಹೆಬ್ಬಾಗಿಲು ಅನ್ನುವಂತಹ ಮಾತು. ಇನ್ನು ನಮಗೆ ಗೊತ್ತೇ ಇದೆ ಅಥರ್ವವೇದದಲ್ಲಿ ಹೇಳ್ತಾರೆ ಹೂಗಳು ದೈವಿಕ ವೈದ್ಯರಿದ್ದಂತೆ, ಅದು ತನ್ನ ಅತೀಂದ್ರಿಯ ಶಕ್ತಿಯಿಂದ ನಮ್ಮನ್ನು ರಕ್ಷಿಸ್ತಾ ಇರುತ್ತೆ ಅನ್ನುವಂತಹ ಅರ್ಥ. ಈ ಹೂವುಗಳು ನಮಗೆ ಒಂದು ರೀತಿಯಲ್ಲಿ ಸಮಾಧಾನ, ಪುನರುಜ್ಜೀವನ ಮತ್ತೆ ಯೌವನವನ್ನ ನೀಡುವಂತಹ ಶಕ್ತಿಯನ್ನ ಹೊಂದಿದೆ ಅಂತ ಹೇಳಿ. ಇನ್ನು ಯಜುರ್ವೇದದಲ್ಲಿ ಹೇಳ್ತಾರೆ ಹೂಗಳು ಪರಿವರ್ತಕ ಶಕ್ತಿಯನ್ನ, ನಮ್ಮನ್ನ ಟ್ರಾನ್ಸ್ಫಾರ್ಮ್ ಮಾಡುವಂತಹ ಶಕ್ತಿಯನ್ನ ಹೊಂದಿದೆ ಅಂತ ಹೇಳಿ. ಮತ್ತೆ ಆ ದೈವಿಕ ಶಕ್ತಿಯೊಂದಿಗೂ ಮತ್ತೆ ನಮ್ಮೊಂದಿಗೆ ಒಂದು ಸಂಪರ್ಕವನ್ನ ಬೆಳೆಸುತ್ತೆ ಈ ಹೂವುಗಳು ಅಂತ ಹೇಳಿ. ಹೀಗೆ 4 ವೇದಗಳಲ್ಲೂ ಹೂವಿನ ಬಗ್ಗೆ ಇಷ್ಟೆಲ್ಲ ಹೇಳಿದ್ದಾರೆ. ಕೇಳ್ತಾ ಇದ್ದೀರಾ ಭಕ್ತಿ ಸ್ಟುಡಿಯೋ ರೇಡಿಯೋ ಸಿಟಿ 91.1 ಅಲ್ಲಿ ಆರ್ಜೆ ನಿಖಿತಾ ಜೊತೆ.